ಕೇಂದ್ರ ಸರ್ಕಾರವು ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದೆ. ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರಿಗೆ ಅತಿ ಹೆಚ್ಚು ಅನುಕೂಲವಾಗುವಂತೆ ಹಾಗೂ ಜನಸಾಮಾನ್ಯರ ಹಿತಾಸಕ್ತಿಯನ್ನ ಬೆಂಬಲಿಸುವ ದೃಷ್ಟಿಯಿಂದ ಹೆಚ್ಚಿನ ಯೋಜನೆಗಳನ್ನು ಮತ್ತು ಸ್ಕೀಮ್ಗಳನ್ನ ಹಾಗೂ ವಿವಿಧ ಬಗೆಯ ಸೇವೆಗಳು ಲಾಭಗಳನ್ನ ಪರಿಚಯಿಸುತ್ತಾ ಗಮನ ಹರಿಸಿದೆ. ಇದೀಗ ಪ್ರತಿಯೊಂದು ಯೋಜನೆಯೂ ಸಹ ಜನಸಾಮಾನ್ಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶವನ್ನ ಹೊತ್ತು ಬರುತ್ತಿದೆ. ಸರ್ಕಾರವು ನಗದು ರೂಪದಲ್ಲಿ ಅಥವಾ ಇತರ ವಿಧಾನಗಳ ಮೂಲಕ ಹಣ ಸಹಾಯಧನವನ್ನ ನೀಡುತ್ತಿದೆ. ಇದೀಗ 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕ ಯುವತಿಯರಿಗೆ 3 ಲಕ್ಷ ರೂಪಾಯಿ ನೀಡುವ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿದ್ದು, ಈ ಯೋಜನೆಯ ಅಡಿಯಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ 3 ಲಕ್ಷ ರೂಪಾಯಿ ಹಣ ಸಿಗಲಿದೆ. ಅದು ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ. ವೀಕ್ಷಕರೇ, ಹೌದು, ಏನಿದು ಮಾಹಿತಿ? ಯಾವ ಯೋಜನೆಯ ಕುರಿತು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿ ಕೊಡ್ತಾ ಇದ್ದೀವಿ ಹಾಗೂ ಈ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕಾಗಬಹುದು, ಆನ್ಲೈನ್ ನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ಎಂಬುದರ ಕುರಿತು ಯೋಜನೆಗೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿಯನ್ನ ವೀಕ್ಷಕರೇ ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿಕೊಡ್ತೀವಿ. ನೀವು ಕೂಡ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬೇಕಾ? ಹಾಗಾದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮನ್ನ ದಿನಾಲು ಇದೇ ರೀತಿ ಸಪೋರ್ಟ್ ಮಾಡುವ ಮೂಲಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರದ ಈ ಹೊಸ ಯೋಜನೆಯ ಹೆಸರು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ, PM ವಿಶ್ವಕರ್ಮ ಯೋಜನೆ. ಈ ಯೋಜನೆಯನ್ನ ಕಳೆದ ವರ್ಷ ಸ್ವಾತಂತ್ರ್ಯ ದಿನದಂದು ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ರು. ನಂತರ ವಿಶ್ವಕರ್ಮ ಪೂಜೆಯಂದು ಜಾರಿಗೆ ತರಲಾಗಿದೆ. ವೀಕ್ಷಕರೇ, ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ವಿವಿಧ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಜನಸಾಮಾನ್ಯರಿಗೆ ಈ ಯೋಜನೆಯು ಸಹಾಯಕವಾಗಿದೆ. ಇದರ ಮುಖ್ಯ ಗುರಿ ಏನೆಂದರೆ ಕೆಲಸದ ವಿಧಾನಗಳನ್ನು ಸುಧಾರಿಸುವುದು, ಜನರ ಜೀವನ ಮಟ್ಟವನ್ನ ಹೆಚ್ಚಿಸುವುದು ಮತ್ತು ಅವರ ಕೆಲಸಕ್ಕೆ ಹೆಚ್ಚಿನ ಮಾನ್ಯತೆ ನೀಡುವ ಮೂಲಕ ಹಣ ಸಹಾಯಧನ ಒದಗಿಸಿಕೊಡುವ ಒಂದು ಜವಾಬ್ದಾರಿ ಈ ಯೋಜನೆಯದ್ದಾಗಿದೆ. ಸೊ ಜನರ ಸಾಮಾನ್ಯರ ಜೀವನ ಮಟ್ಟ ಆದಾಯವನ್ನ ಇದೀಗ ಹೆಚ್ಚು ಮಾಡಲು ಇದೀಗ ಈ PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಹಣ ಸಹಾಯಧನ ಒದಗಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಸೊ ವೀಕ್ಷಕರೇ, ಈ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಪ್ರಯೋಜನಗಳನ್ನ ಪಡೆದುಕೊಳ್ಳಲು ನಿಮಗೆ ಯೋಜನೆಯ ಬಗ್ಗೆ ಮಾಹಿತಿ ಪಡೆಯಬೇಕು. ಮೊದಲಿಗೆ ಈ ಯೋಜನೆಯ ಅಡಿಯಲ್ಲಿ ಕೇವಲ 7% ಬಡ್ಡಿಯಲ್ಲಿ 3 ಲಕ್ಷ ರೂಪಾಯಿಗಳವರೆಗೆ ಸಾಲ ನಿಮಗೆ ಸಿಗುತ್ತೆ. ಸಾಲವನ್ನು 2 ಹಂತಗಳಲ್ಲಿ ನೀಡಲಾಗುವುದು ವೀಕ್ಷಕರೇ. ಫಲಾನುಭವಿಗಳಿಗೆ ಸಾಲವನ್ನು ಮರುಪಾವತಿಸಲು 5 ವರ್ಷಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಇನ್ನು ತರಬೇತಿ ಪಡೆಯಲು ಅರ್ಜಿ ಸಲ್ಲಿಸುವವರಿಗೆ 15,000 ರೂಪಾಯಿ ಬರೋಬ್ಬರಿ ಹಣ ನೀಡಲಾಗುತ್ತೆ. ಇನ್ನು ಯಾರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಚರ್ಮದ ಕೆಲಸಗಾರರು, ದರ್ಜಿಗಳು, ಬಡಗಿಗಳು, ಮೇಸ್ತ್ರಿಗಳು, ಕಮ್ಮಾರರು, ಕುಂಬಾರರು ಮತ್ತು ಅಕ್ಕಸಾಲಿಗರು ಸೇರಿದಂತೆ ಇದೇ ವೃತ್ತಿಯಲ್ಲಿ ಕೆಲಸ ಕಾರ್ಯ ಮಾಡುತ್ತಿರುವ 18 ವರ್ಷ ಮೇಲ್ಪಟ್ಟ ಎಲ್ಲಾ ವರ್ಗಕ್ಕೆ ಸೇರಿದ ಯುವಕ ಯುವತಿಯರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಅರ್ಜಿಯನ್ನ ಸಲ್ಲಿಸಲು ವೀಕ್ಷಕರೇ ಅಧಿಕೃತವಾದ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಈ ವೆಬ್ಸೈಟ್ https://pmvishwakarma.gov.in/ ಗೆ ಭೇಟಿ ನೀಡುವ ಮೂಲಕ ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಈ ಯೋಜನೆಯ ಲಾಭ ಪಡೆದುಕೊಳ್ಳಿ. ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ ಈ ಮಾಹಿತಿಯನ್ನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ವೀಕ್ಷಕರೇ ಮರೆಯದೆ ಶೇರ್ ಕೂಡ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ.